ಎರಡು ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರತಕ್ಕಂತಹ ನಂಜನಗೂಡು ತಾಲೂಕಿನ ಕೊಂಗಳ್ಳಿ ಗ್ರಾಮದ ಮಹದೇವಸ್ವಾಮಿ ಎಂಬಾತ ಸುಮಾರು 549ಕ್ಕೂ ಹೆಚ್ಚು ಬಾರಿ ಡಯಾಲಿಸಿಸ್ಗೆ ಒಳಗಾಗಿರ್ತಕ್ಕಂತಹ ಈತ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡುವಂತಹದ್ದೇ ನನ್ನ ಜೀವನದ ಕೊನೆಯ ಆಸೆ ಎನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾತಕ್ಕಾಗಿ ಸಿದ್ದರಾಮಯ್ಯನವರ ಮೇಲೆ ಇಷ್ಟೊಂದು ಅಭಿಮಾನ ಅನ್ನುವಂಥ ವಿಚಾರಗಳಿಗೆ ಕುರಿತಂಥದ್ದು ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರತಕ್ಕಂತಹ ಮಹದೇವಸ್ವಾಮಿ ಇದ್ದಾರೆ. ಸರ್, ಎಷ್ಟು ವರ್ಷಗಳ ಹಿಂದೆ ನಿಮಗೆ ಈ ಕಿಡ್ನಿ ವೈಫಲ್ಯತೆ ಆಯಿತು ಮತ್ತು ಹೇಗಿದೆ ಈಗ ನಿಮ್ಮ ಆರೋಗ್ಯ? 6-7 ವರ್ಷದಿಂದ ಕಿಡ್ನಿ ವೈಫಲ್ಯ ಆಯಿತು ಸರ್. 6-7 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ಕೊಬತ್ತಾವನಿ. ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 2018ರಲ್ಲಿ ರಮೇಶ್ ಕುಮಾರ್ ಆರೋಗ್ಯ ಮಂತ್ರಿ ಆಗಿರ್ತಾರೆ ಸರ್. ಅವಾಗ ಇಡೀ ಈ ಕರ್ನಾಟಕಾದ್ಯಂತ ತಾಲೂಕು ಲೆವೆಲ್ಗೆ 2 ಮಿಷಿನ್ ಕೊಟ್ಕೋಯ್ತಾರೆ ಸರ್. ನನ್ನಂಥ ಬಡ ಕುಟುಂಬಗಳು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡಲ್ಲಿ ಚಿಕಿತ್ಸೆ ಪಡಿತಿರ್ತಾರೆ ಸರ್. JSSL ಮಾಡಿಸ್ಬೇಕಾದ್ರೆ 1200 ರೂಪಾಯಿ ಆಯ್ತು ಸರ್. 1500 ಆಗಬೇಕು ಒಂದು ದಿನಕ್ಕೆ ಡಯಾಲಿಸಿಸ್ಸು. ಹೆಚ್ಚು ಕಡಿಮೆ 18,000ರಿಂದ 20,000 ರೂಪಾಯಿ ಲೆವೆಲು JSSL ಬೇಕು ಸರ್ ಒಂದು ತಿಂಗಳಿಗೆ. ಆದ್ದರಿಂದ ಇವರು 18ರಲ್ಲಿ ಮಿಷಿನ್ ಕೊಟ್ರಲ್ಲ, ಆವಾಗ ಆ ತೋಟಿಂದ ನಾವು 500-600-550ಕ್ಕಿಂತ ಹೆಚ್ಚು ಉಚಿತ ಚಿಕಿತ್ಸೆ ಪಡಿತಿದ್ದೀವಿ ಸರ್. ನಮ್ಮಂಥ ಬಡ ಕುಟುಂಬಗಳು ಸುಮಾರು ಸೀಟ್ ಅವರ ಸರ್ ಡಯಾಲಿಸಿಸ್ಸು ನಂಜನಗೂಡು ಮತ್ತು ಮೈಸೂರು ಡಿಸ್ಟಿಕ್ಲಿ ಸುಮಾರು ಕರ್ನಾಟಕಾದ್ಯಂತ ನನ್ನಂಥ ಬಡ ರೋಗಿಗಳು ಉಚಿತ ಚಿಕಿತ್ಸೆ ಪಡಿತಾರೆ ಸರ್. ಅದರಿಂದ ಅವ್ರನ್ನ ನೋಡಲೇಬೇಕು, ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ನನ್ನ ಬದುಕಲ್ಲಿ ನಾನು ಇವತ್ತು ಸತ್ತನ ನಾಳೆ ಸತ್ತನ ಗೊತ್ತಿಲ್ಲ ಸರ್. ನನ್ನ ಕೊನೆ ಆಸೆ ಅವ್ರು ನೋಡಬೇಕು ಸರ್, ಕೃತಜ್ಞತೆ ಸಲ್ಲಿಸಬೇಕು. ಇದೊಂದೇ ಸರ್ ಅಷ್ಟೇ.